ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಜಗಜಿತ್ ಸಿಂಗ್ ಡಲ್ಲೇವಾಲ್ ಬಹುಶಃ ನಮ್ಮ ವಿಡಿಯೋಗಳನ್ನು ನೋಡುವಂಥ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಈತನ ಹೆಸರು ಭಾಳ ಚೆನ್ನಾಗಿ ನೆನಪಿರುತ್ತೆ ಅಂತ ಭಾವಿಸ್ತೇನೆ. ಈತನ ಸ್ಥಿತಿ ವಿಷಮವಾಗಿದೆ. ಈತ ಕಳೆದ ನವೆಂಬರ್ 26ರಿಂದ ಆಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದಾನೆ ಶಂಭು ಬಾರ್ಡರ್ನಲ್ಲಿ. 2 ಬಾರ್ಡರ್ನಲ್ಲಿ ಈಗ ಈ ರೀತಿ ನಕಲಿ ಹೋರಾಟಗಾರರ ಮುಷ್ಕರ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ಒಂದು ಕನ್ಹೌರಿ ಬಾರ್ಡ್ರು, ಇನ್ನೊಂದು ಶಂಭು ಬಾರ್ಡ್ರು. ಇವರೆಲ್ಲ ಹರಿಯಾಣ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡತ್ತೆ, ಅದಾದಮೇಲೆ ನಾವು ಅರಾಜಕತೆಯನ್ನು ಸೃಷ್ಟಿ ಮಾಡ್ಬೋದು, ದಿಲ್ಲಿ ಒಳಗಡೆ ನುಗ್ಗಿಬಿಡಬಹುದು, ನಮ್ಗೆ ಯಾವುದೇ ರೀತಿಯಾದಂಥ ತಾಪತ್ರಯ ಇರೋದಿಲ್ಲ ಅನ್ನುವಂಥ ನಂಬಿಕೆಯ ಮೇಲೆ ಹರಿಯಾಣ ಚುನಾವಣೆಗಿಂತ ಮುಂಚೆ ಸಂಸತ್ತನ್ನು ಪ್ರವೇಶಿಸಿದಂಥ ಅದೇ ತಾನೇ ವಿಪಕ್ಷ ನಾಯಕನಾದಂಥ ರಾಹುಲ್ ಗಾಂಧಿ ಅವ್ರನ್ನ ಅದೇ ಸಂಸತ್ ಭವನದಲ್ಲಿ ಭೇಟಿಯಾಗಿ ಅಲ್ಲಿಯೇ ಕೂತ್ಕೊಂಡು ಕುತಂತ್ರವನ್ನು ಹೆಣೆದು ಈ ಕನ್ಹೌರಿ ಬಾರ್ಡ್ರು ಮತ್ತು ಶಂಭು ಬಾರ್ಡರ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿರ್ತಾರೆ. ಬ್ಲಾಕ್ ಮಾಡೋದಷ್ಟೇ ಅಲ್ಲ, ಇಡೀ ಅಂತಾರಾಜ್ಯ ವ್ಯವಹಾರಗಳೆಲ್ಲ ಸ್ಥಗಿತಗೊಳ್ಳಬೇಕು, ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ಬರಬೇಕು, ಹರಿಯಾಣ ಚುನಾವಣೆಯ ಮೇಲೆ ಇದರ ಪರಿಣಾಮ ಆಗಬೇಕು, ಮುಂಬರುವಂಥ ಯಾವುದೇ ಚುನಾವಣೆ ಆದರೂ ಈತ ರೈತ ವಿರೋಧಿ ಅಂತ ಬಿಂಬಿಸಬೇಕು. ಹಾಗೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು. ಆದರೆ ಈ ಬಾರಿ ಮತ್ತೆ ಮೋದಿ ಸರ್ಕಾರ ಟೋಪಿ ಬೀಳಲಿಲ್ಲ. ಯಾಕೆ ಮಾತನ್ನು ಹೇಳಿದೆ ಅಂದರೆ, ಯಾವ 2021 ಜನವರಿ 26ನೇ ತಾರೀಕು ದಿಲ್ಲಿ ಒಳಗಡೆ ನುಗ್ಗಿ ಇಡೀ ದಿಲ್ಲಿಯ ತುಂಬ ಉಪಟಳವನ್ನು ಮಾಡಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ರು, ಯಾವ ನರೇಂದ್ರ ಮೋದಿ ಪಂಜಾಬ್ಗೆ ಬಂದ ಸಂದರ್ಭದಲ್ಲಿ ಅವರ ವಾಹನಗಳೇ ಪ್ರವೇಶ ಮಾಡಲಾರದ ಹಾಗೆ ಕಿರುಕುಳವನ್ನು ಕೊಟ್ಟಿದ್ರು, ಅಂಥದೇ ಕೆಲಸವನ್ನು ಮಾಡಬೇಕೆನ್ನುವಂಥ ಅವರ ಧೋರಣೆಗೆ, ಅವರ ಟೂಲ್ ಕಿಟ್ಗೆ ಸಂಪೂರ್ಣವಾಗಿ ಚ್ಯುತಿ ಮಾಡಿದ್ದು ಹರಿಯಾಣ ಸರ್ಕಾರ ಮತ್ತು ದಿಲ್ಲಿಯ ಪೊಲೀಸರು. ಅಷ್ಟೇ ಅಲ್ಲ, ಭದ್ರತಾ ಪಡೆಯವರು ಯಾವ ರೀತಿ ಇವರಿಗೆ ರಬ್ಬರ್ ಗುಂಡುಗಳನ್ನು ಹಾರಿಸಿ ಯಾವ ರೀತಿ ಭಯವನ್ನು ಹುಟ್ಟಿಸಿದ್ರು ಅಂದರೆ, ಇವರು ಯಾವುದೇ ಕಾರಣಕ್ಕೂ ಬೀದಿಗಿಳಿದಿರಬಾರ್ದು ಆ ರೀತಿ ಮಾಡಿದರು. ಅಷ್ಟೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ಹೈವೇನಲ್ಲಿ ತಡೆಗೋಡೆಯನ್ನು ನಿರ್ಮಿಸಿದರು. ಬ್ಯಾರಿಕೇಡ್ ಅಲ್ಲ, ತಡೆಗೋಡೆಯನ್ನು ನಿರ್ಮಿಸಲಾಯಿತು. ಈಗಲೂ ನಿಮ್ಗೆ ಹೋದರೆ ನಿಮಗೆ ಆ ತಡೆಗೋಡೆ ಕಾಣುತ್ತೆ, ಅಲ್ಲಿಂದ ವೆಹಿಕಲ್ಗಳು ಹೋಗ್ಲಿಕ್ಕೆ ಆಗಲಾರದ ಸ್ಥಿತಿ ಗೊತ್ತಾಗತ್ತೆ. ಅಲ್ಲಿ ಓಡಾಡುವಂಥ ಪ್ರಯಾಣಿಕರು ಏನಿದ್ದಾರೆ ಅವರು ಇವರಿಗೆ, ಈ ಹೋರಾಟಗಾರರಿಗೆ ಶಾಪವನ್ನು ಹಾಕಿ ಮುಂದೆ ಚಲಿಸ್ತಾರೆ. ನೋಡಿ, ಯಾವುದೇ ರೈತ ಹೀಗೆ ನಿರಂತರವಾಗಿ ವರ್ಷಗಟ್ಟಲೆ ತನ್ನ ಹೊಲ, ತನ್ನ ಗದ್ದೆ, ತನ್ನ ತೋಟ ಎಲ್ಲವನ್ನು ತೊರೆದು ಬೀದಿಯಲ್ಲಿ ನಿಂತು ಹೋರಾಟ ಮಾಡಲಿಕ್ಕೆ ಸಾಧ್ಯವ? ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಸಾಮಾನ್ಯ ಜ್ಞಾನ, ತಿಳುವಳಿಕೆಯ ಮೇರೆಗೆ ಯಾವುದೇ ರೈತ ಹಾಗೆ ತನ್ನ ಜಮೀನನ್ನು ತೊರೆದು ಹೊರಗಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವರು ಒಂದು ಊರನ್ನೇ ಕಟ್ಕೊಂಡ್ಬಿಟ್ಟಿದ್ದಾರೆ, ಡೇರೆಗಳನ್ನು ಹಾಕ್ಕೊಂಡ್ಬಿಟ್ಟಿದ್ದಾರೆ. ಇವರಿಗೆ ಸಕಲ ವ್ಯವಸ್ಥೆ ಮಾಡಲಿಕ್ಕೆ ಒಂದಷ್ಟು ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ. ಆ ಶಕ್ತಿಗಳನ್ನ ಬಳಸಿಕೊಂಡು ಇವರು ರೈತ ವಿರೋಧಿ ಸರ್ಕಾರ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಇವರ ಬೇಡಿಕೆ ಏನು ಅಂತ ನಿಮಗೆ ಈ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಇವರು ಹೇಳ್ತಾರೆ, ನೀವು ಎಲ್ಲ ಬೆಳೆಗಳಿಗೂ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಬೇಕು. ಆಮೇಲೆ ಎಲ್ಲ ರೈತರು ಯಾರಿದ್ದಾರೆ ಅವರ ಮಕ್ಕಳಿಗೆ ನೌಕರಿಯನ್ನು ಕೊಡಬೇಕು, ರೈತರಿಗೆ ಮಾಸಾಶನವನ್ನು ಕೊಡಬೇಕು. ಈ ರೀತಿಯಾದಂಥ ಯಾವುದು ಸಾಧ್ಯವಿಲ್ಲವೋ ಅಂಥ ಬೇಡಿಕೆಗಳನ್ನಿಟ್ಟು ಇವರು ಹೋರಾಟ ಮಾಡ್ತಾ ಇರೋದು. ಮಾತುಕತೆಗೆ ಸರ್ಕಾರ ಹೋಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ. ಮಾತುಕತೆಗೆ ಒಂದು ತಂಡ ಹೋಗುತ್ತೆ. ಹೋದ ಸಂದರ್ಭದಲ್ಲಿ ಅವ್ರ ಜೊತೆ ಮಾತುಕತೆಗೆ ಇವರು ಸಿದ್ಧರಾಗೋದಿಲ್ಲ, ವಾಪಸ್ ಕಳಿಸ್ತಾರೆ. ಶಿವರಾಜ್ ಸಿಂಗ್ ಚೌಹಾಣ್ನಂಥ ಮೃದು ಧೋರಣೆಯ ರೈತ ಪರ ವ್ಯಕ್ತಿಯ ವಿರುದ್ಧ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿಗೆ ಇವರ ಉದ್ದೇಶ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಬಿಡಿ. ಅದರಲ್ಲೊಬ್ಬ ಜಗಜಿತ್ ಸಿಂಗ್ ಡಲ್ಲೇವಾಲ್. ಈತ ಕಳೆದ ಬಾರಿ ಈ 2024 ಚುನಾವಣೆಗಿಂತ ಮುಂಚೆ ಜನವರಿ 22ನೇ ತಾರೀಕು ಯಾವಾಗ ಅಯೋಧ್ಯೆಯ ಶ್ರೀ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ತನ್ನ ಸಹೋದ್ಯೋಗಿಗಳನ್ನ, ತನ್ನ ಸಹಚರನ ಕೂಡಿಸ್ಕೊಂಡು ಒಂದು ಮಾತು ಹೇಳಿದ್ದು ಎಲ್ಲ ಕಡೆ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನರೇಂದ್ರ ಮೋದಿ ಅವರ ಗ್ರಾಫು ಮೇಲ್ಗಡೆ ಹೋಗಿದೆ, ಅದನ್ನು ಕೆಳಗಿಳಿಸ್ಬೇಕು, ಅದಕ್ಕಾಗಿ ನಮ್ಮ ಹೋರಾಟ ಅಂತ ಹೇಳಿದ್ದ. ಇದು ರೆಕಾರ್ಡ್ ಆಗ್ತಾ ಇದೆ ಅನ್ನುವಂಥ ಪರಿಜ್ಞಾನ ಈತನಿಗೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಈ ಮಾತನ್ನು ಈತ ಹೇಳಿದ್ದು ಎಲ್ಲ ಕಡೆ ವೈರಲ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಆತ ಸ್ಪಷ್ಟವಾಗಿ ಹೇಳ್ತಾನೆ, ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ, ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಆಗಿರುವುದರಿಂದ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಗ್ರಾಫ್ ಮೇಲೆ ಹೋಗಿದೆ, ಅದನ್ನು ಕೆಳಗಿಳಿಸ್ಬೇಕು ಅಂದರೆ ನಮ್ಗೆ ಸಮಯ ತುಂಬ ಕಡಿಮೆ ಇದೆ, 2024 ಚುನಾವಣೆ ಬರ್ತಾ ಇದೆ, ನಾವು ಬೇಗ ಕೆಲಸ ಮಾಡದೆ ಹೋದರೆ ಎಲ್ಲ ಕೆಲಸ ಕೆಟ್ಟು ಹೋಗುತ್ತೆ ಅಂತ ಈತ ಹೇಳ್ತಾನೆ. ಇನ್ನೊಬ್ಬ ಸಲೀಂ ಯಾದವ್ ಅಂತ ಇದ್ದಾನೆ,
ಹೆಸರನ್ನು ಸುಳ್ಳು ಹೇಳ್ಕೊಂಡು ಓಡಾಡುವಂಥ ಮನುಷ್ಯ. ಆತ ಹೇಳ್ತಾನೆ, ಒಳ್ಳೆ ಭೂಮಿಕೆಯನ್ನು ಸಿದ್ಧ ಮಾಡಿಕೊಟ್ಟಿದ್ವಿ ಇವರಿಗೆ, ಇವರು ಬಳಸಿಕೊಳ್ಳಿಲ್ಲ ಅಂತ ಆತ ಹೇಳ್ತಾನೆ. ಇಂಥ ದುರುಳರ ಮಧ್ಯೆ, ಇಂಥ ದುಷ್ಟರ ಮಧ್ಯೆ, ಇಂಥ ನೀಚರ ಮಧ್ಯೆ ಈಗ ಈ ದಲ್ಲೇವಾಲ್ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂತಿದ್ದಾನೆ. ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೋಗಿ ಮಾತುಕತೆ ನಡೆಸಿ ಅಂತ. ಫೀಲ್ಡಿನಲ್ಲಿದ್ದವ್ರಿಗೆ ಏನು ಕಷ್ಟ ಅಂತ ಗೊತ್ತಾಗತ್ತೆ. ಇವರು ಮಾತುಕತೆಗೆ ಬಂದ ತಕ್ಷಣ ಯಾವ ಬೇಡಿಕೆಗಳನ್ನು ಇವರು ಹೊರನೋಟಕ್ಕೆ ಹೊರ ಜಗತ್ತಿಗೆ ಹೇಳ್ತಾ ಇದ್ರೋ ಅದರ ತದ್ವಿರುದ್ಧವಾದಂಥ ಮಾತುಗಳನ್ನು ಇವರು ಮಾತುಕತೆಗೆ ಕೂತಾಗ ಹೇಳ್ತಾರೆ. ಮೊದಲನೇದಾಗಿ ಜಗಜಿತ್ ಸಿಂಗ್ ದಲ್ಲೇವಾಲ್ಗೆ ಕ್ಯಾನ್ಸರ್ ಇದೆ. ಕ್ಯಾನ್ಸರ್ ಯಾವ ಮಟ್ಟಿಗಿದೆ ಅಂದರೆ 4ನೇ ಸ್ಟೇಜಲ್ಲಿದೆ. ಆತನ ಜೀವನದ ಕೊನೆಯ ದಿನಗಳನ್ನು ಆತ ಎಣಿಸ್ತಾ ಇರೋದು. ಹಾಗೆ ಆಗದಿರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಯಾವುದೇ ವ್ಯಕ್ತಿಯ ಬಗ್ಗೆ ನಾನು ಕೆಟ್ಟದ್ದು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ದೇಶ ವಿರೋಧಿ ಶಕ್ತಿ ವಿರುದ್ಧ ಮಾತನಾಡದೇ ಇರಲಿಕ್ಕೂ ಆಗೋದಿಲ್ಲ. ಸಜ್ಜನಿಕೆ ಎಲ್ಲಿವರೆಗೂ ನಮ್ಮ ತಾಳ್ಮೆ, ಎಲ್ಲಿವರೆಗೂ ಸಹನೆ. ಈ ಕಡೆ ಕ್ಯಾನ್ಸರ್ ಇದೆ, ಅದರ ಟ್ರೀಟ್ಮೆಂಟ್ಗಿಂತ ಹೆಚ್ಚಾಗಿ ಈತನ ಉಪವಾಸ ಸತ್ಯಾಗ್ರಹದ ಬಗ್ಗೆ ಹೆಚ್ಚು ಸುದ್ದಿ ಆಗುತ್ತೆ. ಈತನನ್ನು ICUಗೆ ಅಡ್ಮಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಈತ ನಿರಾಕರಿಸ್ಲಿಕ್ಕೆ ಶುರು ಮಾಡ್ತಾರೆ. ನರೇಂದ್ರ ಮೋದಿ ಬಂದು ಮಾತಾಡಬೇಕು. ಅಲ್ಲ ಸ್ವಾಮಿ, ಈ ದೇಶದಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳಿಗೂ ನರೇಂದ್ರ ಮೋದಿಯೇ ಬರಬೇಕಾ? ಈ ಹಿಂದೆಯೂ ಇದೇ ರೀತಿಯಾದಂಥ ತಂತ್ರಗಾರಿಕೆಯನ್ನು 2021ರಲ್ಲಿ ಮಾಡಿದ್ರಿ. ಅವತ್ತಿನ ಕೃಷಿ ಸಚಿವ ಬರ್ತೀನಿ ಅಂತಂದರೆ ಆತನಿಗೆ ಮಾತನಾಡಲಿಕ್ಕೆ ಅವಕಾಶ ಇಲ್ಲ. ಅಮಿತ್ ಶಾ ಬರಬೇಕು, ನರೇಂದ್ರ ಮೋದಿ ಬರಬೇಕು. ಅಮಿತ್ ಶಾಗೂ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೂ ಏನು ರೀ ಸಂಬಂಧ? ಅವ್ರು ಬರಬೇಕು. ಅವರ ಮನೆಯ ಮುಂದೆ ನಮ್ಮ ಧರಣಿ. ಅವ್ರ ಮನೆಯ ಮುಂದೆ ಯಾಕೆ ಧರಣಿ? ನಾವು ಟ್ರ್ಯಾಕ್ಟರ್ಗಳನ್ನು ಊರಲ್ಲಿ ತೆಗೆದುಕೊಂಡು ಹೋಗ್ತೀವಿ. ಟ್ರ್ಯಾಕ್ಟರ್ಗಳನ್ನ ಯಾಕೆ ತೊಗೊಂಡು ಹೋಗ್ತೀರಿ ಅಂದರೆ ನಿಮ್ಮ ಉದ್ದೇಶ ಜನರಿಗೆ ತೊಂದರೆಯನ್ನು ಉಂಟು ಮಾಡಬೇಕು ಅನ್ನೋದು. ನಿಮ್ಮ ಬೇಡಿಕೆ ಫಲಿಸಲಿ ಅನ್ನುವುದಕ್ಕಿಂತ ಹೆಚ್ಚಾಗಿ ಜನರಿಗೆ ಉಪಟಳವನ್ನು ಕೊಡಬೇಕು, ತನ್ಮೂಲಕ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರಬೇಕು. ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ಒಂದು ಜಮೀನು ಇರುತ್ತೆ, ಒಂದು ಹೊಲ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಹೊಲಕ್ಕೆ ನಾನು ಒಂದು ರೇಟನ್ನು ಹೇಳ್ತೀನಿ, ಒಂದು 10 ಲಕ್ಷ ಹೇಳ್ತೇನೆ. ಒಬ್ಬ ಬರ್ತಾನೆ 6 ಲಕ್ಷಕ್ಕೆ ಕೇಳ್ತಾನೆ, ಇನ್ನೊಬ್ಬ ಬರ್ತಾನೆ 7 ಲಕ್ಷಕ್ಕೆ ಕೇಳ್ತಾನೆ, ಮೂರನೇದವನು ಹೇಳ್ತಾನೆ ನಾನೊಂದು ರೇಟ್ ಹೇಳ್ತೀನಿ, ಆ ರೇಟಿಗೆ ನೀವು ಕೊಡಬೇಕು, ಇಲ್ಲದೆ ಹೋದರೆ ನಾನು ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೋತೇನೆ. ಹಾಗಂತ ಆತ ಉಪವಾಸ ಸತ್ಯಾಗ್ರಹ ಕೂತ್ಬಿಡ್ತಾನೆ. ಈ ಕಡೆ ಡಾಕ್ಟರ್ ಹತ್ರ ಹೋಗೋದಿಲ್ಲ, ಈ ಕಡೆ ಮೆಡಿಸಿನ್ ತೊಗೊಳ್ಳೋದಿಲ್ಲ. ನನಗೆ ಈ ಸೈಟನ್ನು, ಈ ಜಮೀನನ್ನು ಕೊಡಲಾರದೆ ನಾನು ಉಪವಾಸ ಸತ್ಯಾಗ್ರಹ ಅಂಶನನ್ನು ಮುರಿಯೋದಿಲ್ಲ, ಮುಷ್ಕರವನ್ನು ಬಿಡೋದಿಲ್ಲ, ಹರತಾಳವನ್ನು, ಸತ್ಯಾಗ್ರಹವನ್ನು ಮುರಿಯೋದಿಲ್ಲ, ಉಪವಾಸ ಸತ್ಯಾಗ್ರಹವನ್ನು ಮುಗಿಸೋದಿಲ್ಲ. ಏನು ಮಾಡ್ತೀರಿ? ಇದು ನ್ಯಾಯವಾ ಅಂತ ನನ್ನ ಪ್ರಶ್ನೆ. ಈ ರೀತಿಯಾದಂಥ ಹೋರಾಟವನ್ನು ಇವತ್ತು ರೈತರ ಹೆಸರಿನಲ್ಲಿ ದಲ್ಲಾಳಿಗಳು ನಡೆಸ್ತಾ ಇರುವಂಥದ್ದು. ಇದರ ವಿರುದ್ಧವಾಗಿ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಆಗಲಾರದಂಥ ನಿಶ್ಚಲ ತಟಸ್ಥ ಸ್ಥಿತಿಗೆ ಹೋಗೋದು. ನಿಶ್ಚಲ ಮತ್ತು ತಟಸ್ಥ ಅಂತ ಯಾಕೆ ಹೇಳಿದೆ? ಯಾಕೆಂದರೆ ಈಗಿರುವಂಥ ಸ್ಥಿತಿಯನ್ನು ಯಥಾಸ್ಥಿತಿ ಕಾಪಾಡಿಕೊಳ್ಳದೆ ಹೋದರೆ ಇವರು ಗಲಾಟೆ ಮಾಡ್ತಾರೆ. ಈ ಜಗಜಿತ್ ಸಿಂಗ್ ದಲ್ಲೇವಾಲ್ ಇದಲ್ಲ, ಈತ ಸಾಯಿಲಿ ಅಂತ ಅವ್ರು ಕಾಯ್ತಾ ಇದ್ದಾರೆ. ಈ ಶಬ್ದವನ್ನು ಬಳಸಬಾರ್ದು ನಾನು, ಇದು ಇನ್ಹ್ಯೂಮನ್ ಆಗುತ್ತೆ. ಆದರೆ ಬಳಸಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ. ಈತ ಸಾಯಿಲಿ ಅಂತ ಇವರೆಲ್ಲ ನಿರೀಕ್ಷೆ ಮಾಡ್ತಾರೆ. ಆತ ಸತ್ತದ್ದೇ ಆದರೆ ಅದನ್ನು ಇಟ್ಟುಕೊಂಡು ರಾಜಕೀಯ ಮಾಡಬೇಕು. ನರೇಂದ್ರ ಮೋದಿ ರೈತ ವಿರೋಧಿ, ಆತನಿಂದಾಗಿ ಒಬ್ಬ ರೈತ ನಾಯಕನ ಸಾವಾಯಿತು ಅಂತ ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊನೆಗಾಲದಲ್ಲಿ ಇದ್ದಾನೆ ದಲ್ಲೇವಾಲ್. ಏನಾಗತ್ತೆ ಕಾದ್ ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ತಮಗೆ ತಿಳಿಸಿದ ಹಾಗೆ ಇವತ್ತು ಭಾನುವಾರ, ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತೇನೆ. ಇವತ್ತು ಯಥಾ ಪ್ರಕಾರ ಬಿಡುವಿನ ದಿನ. ಮುಂದಿನ 3 ಸಂಚಿಕೆಗಳು ಇವತ್ತು ಪ್ರಕಟಗೊಳ್ಳೋದಿಲ್ಲ, ಬಿತ್ತರಗೊಳ್ಳೋದಿಲ್ಲ. ಸೋಮವಾರ ಬೆಳಗ್ಗೆ ಮತ್ತೆ ತಾಜಾ ಸುದ್ದಿಗಳೊಂದಿಗೆ ನಿಮ್ಮ ಜೊತೆ ವಿಷಯಗಳನ್ನು ಹಂಚ್ಕೋತೇನೆ. ನಡೆದಂಥ ಭಾನುವಾರದ ಆಹ್ಲಾದಕರ ಕ್ಷಣಗಳನ್ನು ಸೋಮವಾರ ಬೆಳಗ್ಗೆ ತಮ್ಮ ಜೊತೆ ಹಂಚಿಕೊಳ್ಳುವಂಥ ತವಕ ನನಗೆ. ನಮಸ್ಕಾರ. ಭಾನುವಾರ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮಾತುಕತೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.